ಕಣ್ಣಿನ ತಪಾಸಣೆ ಕೂಡ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸರಿ ಮಾಡಬೇಕಾಗತ್ತೆ. ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಣ್ಣಿನ ತೊಂದರೆ ಅಂದರೆ ಡಯಾಬಿಟಿಕ್ ರೆಟಿನೋಪತಿ. ಲಾಸ್ಟ್ ಸ್ಟೇಜಸ್ಸಿಗೆ ಹೋದಾಗ ತುಂಬ ದೃಷ್ಟಿ ಕಡಿಮೆ ಆಗುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಪೊರೆ ಬೇಗ ಪ್ರೋಗ್ರೆಸ್ ಆಗುತ್ತೆ. ಸೊ ಆದಷ್ಟು ಸ್ಕ್ರೀನ್ ಟೈಮ್ ಎಲ್ಲ ಕಡಿಮೆ ಮಾಡೋದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಸಕ್ಕರೆ ಕಾಯಿಲೆಯಿಂದ ನಮ್ಮ ದೇಹದ ಬೇರೆ ಅಂಗಾಂಗಗಳಿಗೂ ಎಫೆಕ್ಟ್ ಆಗ್ತಾ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ, ಕನ್ಸಲ್ಟೆಂಟ್ ಆಫ್ಥಾಲ್ಮಾಲಜಿಸ್ಟ್, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಬೆಂಗಳೂರು. ಐ ಆಮ್ ಇಂಟು ಕ್ಯಾಟ್ರಾಕ್ಟ್ ಆ್ಯಂಡ್ ಕಾರ್ನಿಯಾ ಆ್ಯಂಡ್ ರಿಫ್ರಾಕ್ಟಿವ್ ಸರ್ಜರಿ. ನಮ್ಮ ಇಂದಿನ ಎಪಿಸೋಡ್ನಲ್ಲಿ ಡಯಾಬಿಟಿಕ್ ಪೇಷಂಟ್ಸು ಅವರ ಕಣ್ಣಿಗೆ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಡಯಾಬಿಟಿಸ್ ಡಯಾಗ್ನೋಸ್ ಆದ ತಕ್ಷಣ ಅವ್ರು ಹೇಗೆ ಅವರ ಬ್ಲಡ್ ಶುಗರ್ನ ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಚೆಕ್ ಮಾಡ್ತಾರೆ, ಅದೇ ಥರ ಕಣ್ಣಿನ ತಪಾಸಣೆ ಕೂಡ ಅಟ್ಲೀಸ್ಟ್ 6 ತಿಂಗಳಿಗೊಂದ್ಸರಿ ಮಾಡಬೇಕಾಗತ್ತೆ. ಶುಗರ್ ಕಂಟ್ರೋಲ್ ಸರಿಯಾಗಿ ಆಗಿಲ್ಲ, ಬ್ಲಡ್ ಶುಗರ್ ಜಾಸ್ತಿ ಇದೆ ಅಂದರೆ ಕಣ್ಣಿನಲ್ಲಿ ಪವರ್ ಅಂದರೆ ಕನ್ನಡಕ ನಂಬರಲ್ಲಿ ಏರುಪೇರಾಗಿ ದೃಷ್ಟಿ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಆದ್ದರಿಂದ ಯಾವಾಗಲೂ ಕನ್ನಡಕ ಪವರ್ ಚೆಕ್ ಮಾಡಬೇಕಾದ್ರೆ ಅವರ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇರಬೇಕು. ಅದು ಪಾಯಿಂಟ್ ನಂಬರ್ 1. ಇನ್ನೊಂದು ಮೇನ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಣ್ಣಿನ ತೊಂದರೆ ಅಂದರೆ ಡಯಾಬಿಟಿಕ್ ರೆಟಿನೋಪತಿ. ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಕಣ್ಣು ಒಳಗೆ ನರ ಇರುತ್ತೆ. ಆ ನರದಲ್ಲಿ ರಕ್ತನಾಳಗಳಿಂದ ರಕ್ತ ಬರೋದು, ಆಮೇಲಿಂದ ನರ ಊತ ಬರೋದು ಅದೆಲ್ಲ ಇರುತ್ತೆ. ಅದರಿಂದ ಇನಿಷಿಯಲ್ ಸ್ಟೇಜಸ್ನಲ್ಲಿ ಅಷ್ಟು ದೃಷ್ಟಿ ಕಡಿಮೆ ಆಗಲ್ಲ, ಆದರೆ ಲಾಸ್ಟ್ ಸ್ಟೇಜಸ್ಸಿಗೆ ಹೋದಾಗ ತುಂಬ ದೃಷ್ಟಿ ಕಡಿಮೆ ಆಗುತ್ತೆ. ಆಮೇಲೆ ಲಾಸ್ಟ್ ಸ್ಟೇಜಸ್ನಲ್ಲಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 6 ತಿಂಗಳಿಗೊಮ್ಮೆ ಅವ್ರ ಕಣ್ಣು ಟೆಸ್ಟ್ ಮಾಡಿಸ್ಕೊಂಡು ಡಯಾಬಿಟಿಕ್ ರೆಟಿನೋಪತಿ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾಗತ್ತೆ. ಡಯಾಬಿಟಿಕ್ ರೆಟಿನೋಪತಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಸ್ಕ್ಯಾನ್ಗಳು ಆಮೇಲೆ ಟೆಸ್ಟ್ಗಳು ಅದೆಲ್ಲ ಮಾಡಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಲಾಸ್ಟ್ ಸ್ಟೇಜ್ನಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡ್ಬೋದು, ಆದರೆ ಪೇಷಂಟಿಗೆ ದೃಷ್ಟಿ ಬರುತ್ತೆ ಇಲ್ಲ ಅಂತ ಗ್ಯಾರಂಟಿಯಾಗಿ ಹೇಳಲಿಕ್ಕಾಗಲ್ಲ. ಅದಿಲ್ಲದೇ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ನಾರ್ಮಲ್ ಪೇಷಂಟ್ಸಿಗೆ ಪೊರೆ ಸರ್ಜರಿ ಮಾಡೋದು, ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಪೊರೆ ಸರ್ಜರಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಪೊರೆ ಬೇಗ ಪ್ರೋಗ್ರೆಸ್ ಆಗುತ್ತೆ. ಆಮೇಲಿಂದ ಕ್ಯಾಟ್ರಾಕ್ಟ್ ಸರ್ಜರಿ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಅವರು ಡಯಾಬಿಟಿಕ್ ರೆಟಿನೋಪತಿ ಜೊತೆಗೆ ಪೊರೆನೂ ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ಆದಷ್ಟು ಬೇಗ ಅದು ಇನಿಷಿಯಲ್ ಸ್ಟೇಜಸ್ನಲ್ಲಿ ಸರ್ಜರಿ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು 3rd ಪಾಯಿಂಟ್ ಅಂದರೆ ಡ್ರೈ ಐಸ್. ನಾರ್ಮಲಿ ಎಲ್ಲರಿಗೂ ಈಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಡ್ರೈನೆಸ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಕೂಡ ಡ್ರೈನೆಸ್ ಅಗ್ರವೇಟ್ ಆಗುತ್ತೆ. ಸ್ಕ್ರೀನ್ ಟೈಮು ಡಯಾಬಿಟೀಸು ಎರಡೂ ಸೇರಿಕೊಂಡು ಡ್ರೈನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅವರು ಕಣ್ಣಿಗೆ ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ಯೂಸ್ ಮಾಡೋದು, ಸೊ ಆದಷ್ಟು ಸ್ಕ್ರೀನ್ ಟೈಮ್ ಎಲ್ಲ ಕಡಿಮೆ ಮಾಡೋದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇನ್ನೊಂದು ಕಣ್ಣಿನ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ಕಣ್ಣಲ್ಲಿ ಕಣ್ಣಿನ ರಕ್ತನಾಳದಲ್ಲಿ ಬ್ಲೀಡಿಂಗ್ ಆಗೋದು ಡೈರೆಕ್ಟಾಗಿ ನೋಡ್ಬೋದು. ಸಕ್ಕರೆ ಕಾಯಿಲೆಯಿಂದ ನಮ್ಮ ದೇಹದ ಬೇರೆ ಅಂಗಾಂಗಗಳಿಗೂ ಎಫೆಕ್ಟ್ ಆಗ್ತಾ ಇರುತ್ತೆ, ಆದರೆ ಅದು ಯಾವುದು ನಾವು ಡೈರೆಕ್ಟಾಗಿ ನೋಡಲಿಕ್ಕಾಗಲ್ಲ. ಸೊ ರೆಟಿನಾದಲ್ಲಿ ಮಾತ್ರ ನಮಗೆ ಡೈರೆಕ್ಟಾಗಿ ನೋಡಲಿಕ್ಕಾಗತ್ತೆ. ಆದ್ದರಿಂದ ನಿಮಗೆ ಕಣ್ಣು ಕಾಣ್ತಾ ಇದ್ರೂ 6 ತಿಂಗಳಿಗೆ ಒಂದ್ಸರಿ ಕರೆಕ್ಟಾಗಿ ಕಣ್ಣಲ್ಲಿ, ಅದು ಸ್ಪೆಷಲಿ ನಾರ್ಮಲ್ ಐ ಚೆಕಪ್ ಅಲ್ಲ, ರೆಟಿನಾ ಸ್ಪೆಷಲಿಸ್ಟ್ ಹತ್ರ ಹೋಗಿ ಕಣ್ಣಿಂದು ನರ ಟೆಸ್ಟ್ ಮಾಡಿಸಿದಾಗ ಡಯಾಬಿಟಿಕ್ ರೆಟಿನೋಪತಿ ಇದೇನಾ ಇಲ್ಲ ಅಂತ ಗೊತ್ತಾಗುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ನಮ್ಮ ದೇಹದ ಬೇರೆ ಅಂಗಾಂಗಗಳಲ್ಲಿಯೂ ಸಮಸ್ಯೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಡಯಾಬಿಟಿಕ್ ರೆಟಿನೋಪತಿ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಬೇರೆ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಉಪಯೋಗ ಆಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.